ಸ್ನೇಹಿತರೆ, ಬಹಳಷ್ಟು ಮಂದಿ ಪ್ರಶ್ನೆಯನ್ನು ಕೇಳ್ತೀರಿ. ಪೂಜೆಯನ್ನು ಮಾಡಬೇಕಾದ್ರೆ ಕೆಟ್ಟ ವಿಚಾರಗಳು ಬರ್ತದೆ, ಆಕಳಿಕೆ ಬರ್ತದೆ, ಪೂಜೆ ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ. ಎಷ್ಟೋ ಸಲ ನಾವು ಬೆಳಗ್ಗೆ ಬೇಗ ಏಳಬೇಕು ಅಂತೇವಿ, ಏಳಲಿಕ್ಕೂ ಆಗೋದಿಲ್ಲ. ಈ ರೀತಿಯಾಗಿ ಯಾವುದೇ ನಾವು ದೇವರು ಧರ್ಮ ಆಚರಣೆ ಮಾಡಬೇಕಂದ್ರೂ ಅಡ್ಡಿ ಆತಂಕಗಳು ಬರ್ತದೆ. ಯಾಕೆ ಈ ರೀತಿ ಅಂತ ಹೇಳಿ ಬಹಳಷ್ಟು ಮಂದಿ ಪ್ರಶ್ನೆ ಕೇಳ್ತೀರಿ. ಇವತ್ತು ಸರಳವಾಗಿ ಉತ್ತರವನ್ನು ಕೊಡ್ತೀನಿ. ಭೂಮಿ ಮೇಲೆ ಹುಟ್ಟುವಂಥ ಪ್ರತಿಯೊಂದು ಮನುಷ್ಯನ ದೇಹದಲ್ಲಿ ನಾವು ಮಾಡುವಂಥ ಎಲ್ಲ ಪಾಪಗಳಿಗೆ ಅಭಿಮಾನಿಯಾದಂಥ ಒಬ್ಬ ರಾಕ್ಷಸನಿದ್ದಾನೆ. ನಮ್ಮ ದೇಹದಲ್ಲಿ ಒಬ್ಬ ರಾಕ್ಷಸ ಸ್ವರೂಪಿ ಪಾಪ ಪುರುಷ ಇದ್ದಾನೆ ಅಂತ ಹೇಳ್ತೀವಿ. ಆತ ಕಲಿಯ ಒಂದು ಅಂಶ ಅಂಥೇಳಿ ನಮ್ಮ ದೇಹದಲ್ಲಿ ಇದ್ದುಕೊಂಡು ನಾವು ಮಾಡುವಂಥ ಪುಣ್ಯ ಕಾರ್ಯಗಳಿಗೆ ವಿಘ್ನವನ್ನು ಉಂಟು ಮಾಡ್ತಾನೆ. ಆತ ಕಲಿಯ ಒಂದು ಅಂಶ ಅಂಥೇಳಿ ಕಲಿಗೂ ಆತನಿಗೂ ಬಹಳನೇ ನಂಟದ. ಈ ಕಲಿಯುಗದಲ್ಲಿ ನಾವು ಏನೇ ದೇವತಾ ಕಾರ್ಯಗಳನ್ನು ಮಾಡಿದರೂ ಸಹ ಆ ದೇವತಾ ಕಾರ್ಯಗಳು ಎಷ್ಟು ವಿಘ್ನಗಳನ್ನು ತರಬೇಕು ಅಷ್ಟು ವಿಘ್ನಗಳನ್ನು ಆತ ತರ್ತಾನೆ. ಅದಕ್ಕಾಗಿ ನಾವು ಪೂಜೆಯನ್ನು ಮಾಡುವಕ್ಕಿಂತ ಮುಂಚೆ ಆ ಪಾಪ ಪುರುಷನನ್ನು ನಿತ್ಯ ಹೊರಗೆ ಹಾಕ್ತಾನೆ ಇರಬೇಕು. ಇಲ್ದಿದ್ರೆ ನಾವು ಯಾವುದೇ ಪುಣ್ಯದ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೋದರೂ ಆ ಪುಣ್ಯಕ್ಕೆ ಎಲ್ಲದಕ್ಕೂ ವಿಘ್ನವನ್ನು ತರ್ತಾನೆ. ನಾನಿವತ್ತು ಪೂಜೆಯನ್ನು ಮಾಡಬೇಕು, ಬೆಳಗ್ಗೆ ಬೇಗ ಏಳಬೇಕು, 4 ಗಂಟೆಗೆ ಏಳಬೇಕು ಅಂತ ಮನಸ್ಸು ಮಾಡ್ಕೊಂಡು ಮಲ್ಕೊಂಡಾಗ ಬೆಳಗ್ಗೆ ಎದ್ದ ತಕ್ಷಣ ಆತ ಹೇಳ್ತಾನೆ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋ, ಯಾಕೆ ನಿದ್ದೆ ಕೆಡಿಸ್ಕೋತೀಯ, ಬೇರೆಯವರು ಪೂಜೆಯನ್ನು ಮಾಡದೇ ಇಷ್ಟು ಶ್ರೀಮಂತರಾಗ್ಯಾರ, ನೀ ಯಾಕೆ ಪೂಜೆಯನ್ನು ಮಾಡ್ತಿ ಅಂಥೇಳಿ ಒಂದು ಮನಸ್ಸಿನ ರೂಪದಲ್ಲಿ ನಮಗೆ ಪ್ರೇರಣೆಯನ್ನು ಕೊಡ್ತಾನೆ. ದೇಹದಲ್ಲಿ ಆಕಳಿಕೆ ಪೂಜಾ ಪುನಸ್ಕಾರ ಮನಸ್ಸು ಕೊಟ್ಟು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಆಕಳಿಕೆಗಳು ಬರ್ತದೆ. ಅಂದರೆ ನಿದ್ದೆಯನ್ನು ತರಿಸುವುದು, ಮತ್ತನ್ನು ತರಿಸುವಂಥದ್ದು. ಈ ರೀತಿಯಾಗಿ ನಾವು ಮಾಡುವಂಥ ಶ್ಲೋಕಗಳನ್ನು ಯಾವ ರೀತಿ ಎಷ್ಟು ತಪ್ಪುಗಳನ್ನು ಆಗಬೇಕು ಆ ರೀತಿ ನೋಡ್ಕೊಳ್ತಾನೆ. ಯಾಕಂದರೆ ಕಲಿ ಯಾವುದೇ ಪುಣ್ಯದ ಕಾರ್ಯಗಳನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅಂಥೇಳಿ. ಕಲಿಗೆ ಆತ ಸಹಾಯಕ ಅಂತ ಹೇಳ್ತೇವೆ. ಆತ ನಮ್ಮ ದೇಹದ ಹೊಟ್ಟೆಯ ಎಡಭಾಗದಲ್ಲಿ ಆತನ ವಾಸಸ್ಥಾನ ಇರ್ತದೆ. ಎಷ್ಟೋ ಸಲ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅಂತ ಎಲ್ಲವನ್ನ ರೆಡಿ ಮಾಡ್ಕೊಂಡಿರ್ತೀವಿ. ಅಲ್ಲಿ ಯಾವುದೋ ಒಂದು ವಿಘ್ನಗಳು ಬಂದುಬಿಡ್ತದೆ, ಸೂತಕಗಳು ಬರ್ತದೆ, ಇನ್ಯಾವುದೋ ಕೆಟ್ಟ ವಿಚಾರಗಳು ಬರ್ತದೆ. ಈ ರೀತಿಯಾಗಿ ಮಾಡುವಂಥ ಪ್ರತಿಯೊಂದು ಪುಣ್ಯ ಕಾರ್ಯಗಳಿಗೆ ಆತ ಧಾರ್ಮಿಕ ಕಾರ್ಯಗಳನ್ನು ಕೆಡಿಸೋದರಲ್ಲಿ ನಿಸ್ಸೀಮ ಅಂಥೇಳಿ. ಆತನನ್ನು ನಾವು ನಿತ್ಯ ಪೂಜೆಯನ್ನು ಮಾಡಬೇಕಾದ್ರೆ ನಮ್ಮ ಒಂದು ದೇಹದಲ್ಲಿರುವಂಥ ಆ ಪಾಪ ಪುರುಷನ ನಿತ್ಯ ಹೊರಗೆ ಹಾಕ್ಕೊಳ್ಬೇಕು. ಒಂದು ದಿವಸ ಹೊರಗೆ ಹಾಕಿಬಿಟ್ರೆ ಅಲ್ಲ, ಪ್ರತಿನಿತ್ಯವಾಗಿ ಆತನ ಒಂದು ನಾವು ಎಷ್ಟು ಹೊರಗೆ ಹಾಕ್ತೇವೋ ಅಷ್ಟು ಒಳ್ಳೆಯದು. ನಾವು ಆತ ಏನಾದರೂ ನಮಗೆ ಪ್ರೇರಣೆಯನ್ನು ಕೊಡ್ತಾನೆ. ಇವತ್ತು ನೀವು ಬೇಗ ಏಳಬೇಡ, ಈ ಕೆಲಸವನ್ನು ಮಾಡಬೇಡ, ಪೂಜೆಯನ್ನು ಮಾಡಬೇಡ, ಪೂಜೆ ಮಾಡೋದ್ರಿಂದ ನಿನಗೇನು ಒಳ್ಳೆಯದಾಗ್ಯದ, ಅಥವಾ ಈ ರೀತಿಯಾಗಿ ಏನೋ ಒಂದು ಪ್ರೇರಣೆಯನ್ನು ಕೊಡ್ತಾನೆ ಇರ್ತಾನೆ. ಆ ಪ್ರೇರಣೆಗೆ ಮನಸ್ಸು ಕೊಟ್ಟು ನಾವು ಅವನ ಮಾತು ಕೇಳಲಿಕ್ಕೆ ಶುರು ಮಾಡಿದ್ವೋ ಆತ ನಮ್ಮನ್ನು ಒಂದೊಂದೇ ಕೆಟ್ಟ ಹೆಜ್ಜೆಗಳನ್ನ ಇಡಲಿಕ್ಕೆ ಪ್ರೇರಣೆಯನ್ನು ಕೊಡ್ತಾನೆ ಹೋಗ್ತಾನೆ. ಅದಕ್ಕಾಗಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಗಟ್ಟಿ ಮನಸ್ಸನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಒಳ್ಳೆಯ ಮಾತುಗಳಿಗೆ ನಾವು ಬೆಲೆಯನ್ನು ಕೊಡಬೇಕು. ಅಂದಾಗ ಮಾತ್ರ ನಾವು ನಮ್ಮ ಒಂದು ಪಾಪ ಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ. ಯಾವಾಗ ನಾವು ಆ ಪಾಪ ಪುರುಷನ ಮಾತನ್ನು ಕೇಳಲಿಕ್ಕೆ ಶುರು ಮಾಡ್ತೇವೋ ನಮ್ಮ ಪಾಪಗಳನ್ನ ನಾವು ಹೆಚ್ಕೋತಾನೆ ಹೋಗ್ತೇವೆ ಹೊರತು ಕಡಿಮೆ ಆಗೋದಿಲ್ಲ. ಅದಕ್ಕಾಗಿ ಆ ಪಾಪ ಪುರುಷನ ನಿತ್ಯ ನಾವು ಯಾವ ರೀತಿ ಹೊರಗೆ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನಂತ. ನಾವು ಬೆಳಗ್ಗೆ ನಿತ್ಯ ಸ್ನಾನವನ್ನು ಮಾಡಿಕೊಂಡು ದೇವರ ಮುಂದೆ ಬಂದು, ಹೆಣ್ಮಕ್ಳಾಗಿರ್ಬೋದು ಗಂಡಸರಾಗಿರ್ಬೋದು ಯಾರೇ ಆಗಿರ್ಬೋದು, ದೇವರ ಮುಂದೆ ಕುತ್ಕೊಳ್ಬೇಕು. ಒಂದು ಚಾಪೆಯನ್ನು ಹಾಕಿ ಅರಿಶಿನ ಕುಂಕುಮ ಹಚ್ಕೊಳ್ಬೇಕು. ಹೆಣ್ಣು ಮಕ್ಕಳಾದ ಗಂಡಸರು ಬರೀ ಕುಂಕುಮವನ್ನು ಧಾರಣ ಮಾಡಿದರೆ ಸಾಕು. ಹೆಣ್ಣು ಮಕ್ಕಳು ಅರಿಶಿನ ಕುಂಕುಮವನ್ನು ದೇವರ ಮುಂದೆ ಕೂತ್ಕೊಂಡು ಹಚ್ಕೊಂಡು ಮೊದಲು ಸ್ಮರಣೆಯನ್ನು ಮಾಡ್ಕೊಳ್ಬೇಕು. ಪ್ರದ್ಯುಮ್ನೋ ಭಗವಾನ್ ಮಚ್ಚರೀರಸ್ತಂ ಪಾಪ ಪುರುಷಂ ವಾಯುನಾ ಶೋಷಯತು. ಈ ರೀತಿಯಾಗಿ ಭಗವಂತನ ಚಿಂತೆಯನ್ನು ಮಾಡ್ತಾ ಹೊಟ್ಟೆಯ ಒಂದು ಎಡಭಾಗವನ್ನು ಮುಟ್ಕೊಳ್ಬೇಕು. ಅಲ್ಲಿದ್ದ ಪಾಪ ಪುರುಷವನ್ನು ಎಳೆದು ಹೊಕ್ಕಳ ಹತ್ರ ತರಬೇಕು. ಹೊಕ್ಕಳ ಹತ್ರ ತಂದ ಹಾಗೆ ಚಿಂತನೆಯನ್ನು ಮಾಡ್ತಾ ಆತನನ್ನು ನಾಭಿ ಮೇಲೆ ತೆಗೆದುಕೊಂಡು ಬರಬೇಕು. ನಾಭಿ ಅಂತಂದರೆ ಏನು? ಹೊಕ್ಕಳ ಮೇಲೆ, ಅಂದರೆ ಹೊಕ್ಕಳಲ್ಲಿ ಷಟ್ಕೋಣ ಮಂಡಲ ಅದ, ಅಂದರೆ 6 ರೇಖೆಯುಳ್ಳ ಷಟ್ಕೋಣ ಮಂಡಲ ಇರ್ತದೆ.
ಅದು ವಾಯುಮಂಡಲ ಅಂತ ಕರೆಸ್ಕೊಳ್ತದೆ. ನಮ್ಮ ದೇಹದಲ್ಲಿ ವಾಯು ಅಂದರೆ ಗ್ಯಾಸ್ ಪ್ರಾಬ್ಲಮ್ ಆದಾಗ ಆ ಹೊಕ್ಕಳನ್ನು ಮುಟ್ಕೊಂಡು ನಾವು ಭಗವಂತನ ಸ್ಮರಣೆ, ಯಾವ ಸ್ಮರಣೆಯನ್ನು ಮಾಡಬೇಕು ಅಂದರೆ ಪ್ರದ್ಯುಮ್ನ ಅಲ್ಲಿ ನೆಲ್ಸನ ಅಂಥೇಳಿ ಆತ ನೀಲವರ್ಣದ ದೇಹವುಳ್ಳದಾಗಿರುವಂಥ ಶ್ರೀಕೃಷ್ಣ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಪ್ರದ್ಯುಮ್ನ ಹೆಸರಿನಿಂದ ಶ್ರೀಕೃಷ್ಣ ಸ್ಮರಣೆಯನ್ನು ಮಾಡಿಕೊಂಡು ಆತ ವಾಯುವಿನ ರೂಪವನ್ನು ಧಾರಣ ಮಾಡಿದ್ದಾನೆ ಅಂತ ಅಂದ್ಕೊಂಡು ನಾವು ಹೊಕ್ಕಳ ಮೇಲೆ ಆ ಪಾಪ ಪುರುಷನ ತೆಗೆದುಕೊಂಡು ಬಂದು ಅಲ್ಲಿ ಭಗವಂತನಿಗೆ ಓಂ ವಂ ಓಂ ಈ 3 ಅಕ್ಷರಗಳನ್ನು ಹೆಣ್ಣು ಮಕ್ಕಳು ಓಂ ವಂ ಜೋರಾಗಿ ಹೇಳಬಾರ್ದು. ಗಂಡಸರಾದರೆ ಓಂ ವಂ ಓಂ ಅಂಥೇಳಿ ಈ ಶಬ್ದವನ್ನು ಅಂದರೆ ವಾಯು ಬೀಜವನ್ನು, ಇದು ವಾಯು ಬೀಜ ಮಂತ್ರ ಅಂತ ಹೇಳ್ತೀವಿ. ಓಂ ವಂ ಓಂ ಈ 3 ಅಕ್ಷರವನ್ನು ಆತನನ್ನು ಹೊಕ್ಕಳ ಮೇಲೆ ತೊಗೊಂಡು ಬಂದು ಈ 3 ಅಕ್ಷರ ಸ್ಮರಣೆಯನ್ನು ಮಾಡಿಕೊಳ್ಬೇಕು. ಹೆಣ್ಣು ಮಕ್ಕಳಾದರೆ ಮನಸ್ಸಿನಲ್ಲಿಯೇ ಅಂದ್ಕೊಳ್ಬೇಕು, ಜೋರಾಗಿ ಹೇಳಬಾರ್ದು. ಗಂಡಸರಾದರೆ ಜೋರಾಗಿ ಹೇಳಬೇಕು. ಹೆಣ್ಮಕ್ಳು ಮನಸ್ಸಿನಲ್ಲೇ ಸ್ಮರಣೆಯನ್ನು ಮಾಡಿಕೊಂಡು ಈ ಪಾಪ ಪುರುಷನನ್ನು ನೀನು ಒಣಗಿಸು, ವಾಯು ರೂಪದಲ್ಲಿರುವಂಥ ಪ್ರದ್ಯುಮ್ನ ಒಣಗಿಸ್ಬೇಕು ಅಂಥೇಳಿ ನಾಭಿಯ ಮೇಲೆ ಕೈ ಹಿಡಿದು ಈ ಪಾಪ ಪುರುಷನನ್ನು ಒಣಗಿಸು, ನನ್ನ ದೇಹದಲ್ಲಿರುವಂಥ ಪಾಪಿ ಪುರುಷನನ್ನು ಒಣಗಿಸು ಅಂಥೇಳಿ ಆತನನ್ನು ಬೇಡ್ಕೊಳ್ಬೇಕು. ಆಗ ಸ್ಮರಣೆ ಮಾಡ್ಕೊಳ್ಬೇಕು, ಪಾಪಿ ಪುರುಷ ಒಣಗಿದ್ದ ಅಂಥೇಳಿ. ನಂತರ ಅಲ್ಲಿಂದ ಕೈಯನ್ನು ಹೃದಯದ ಮೇಲೆ ಇರಿಸ್ಕೊಳ್ಬೇಕು. ನಾಭಿಯ ಮೇಲೆ ಇಟ್ಕೊಂಡಂಥ ಬಲಗೈಯನ್ನು ತೆಗೆದುಕೊಂಡು ಆ ಹೃದಯದ ಮೇಲೆ ಇಟ್ಕೊಳ್ಬೇಕು. ಆ ಒಣಗಿದ ಪಾಪ ಪುರುಷನನ್ನು ಹೃದಯಕ್ಕೆ ಎಳೆದು ತರಬೇಕು. ಅಲ್ಲಿ ತ್ರಿಕೋನ ಮಂಡಲ ಅದ. ನಮ್ಮ ಹೃದಯದಲ್ಲಿ ತ್ರಿಕೋನ ಮಂಡಲ ಅದ, ಅದು ಅಗ್ನಿ ಮಂಡಲ ಅಂತ ಹೇಳ್ತೀವಿ. ಆಗ ಆ ಅಗ್ನಿ ಸ್ವರೂಪದಲ್ಲಿರುವಂಥ ಸಂಕರ್ಷಣ ದೇವರು, ಭಗವಂತನ ಸಂಕರ್ಷಣ ಸ್ವರೂಪ ನಮ್ಮ ಹೃದಯದಲ್ಲಿರೋದ್ರಿಂದ ರಂ ಅನ್ನುವ ಬೀಜ ಮಂತ್ರದಿಂದ ಅಲ್ಲಿ ನಮ್ಮ ಹೃದಯದಲ್ಲಿ ವಾಸವಾಗಿರ್ತಾನೆ. ನಂತರ ಭಗವಂತನ ಸಂಕರ್ಷಣ ಸ್ವರೂಪವನ್ನು ಸ್ಮರಣೆ ಮಾಡ್ತಾ ಓಂ ರಂ ಓಂ ಅನ್ನುವ ಶಬ್ದದಿಂದ ಅಂದರೆ ಈ ಮಂತ್ರವನ್ನು ಹೇಳಿ 12 ಬಾರಿ ಜಪಿಸ್ಬೇಕು. ಈ 12 ಬಾರಿ ಈ ಮಂತ್ರವನ್ನು ಹೇಳಿದ ಮೇಲೆ ಆ ಪಾಪ ಪುರುಷನನ್ನು ನನ್ನ ಹೃದಯದಲ್ಲಿರುವಂಥ ಅಗ್ನಿ ಸ್ವರೂಪನಾದಂಥ ಸಂಕರ್ಷಣ ಸ್ವರೂಪ ಭಗವಂತ ಆ ಪಾಪ ಪುರುಷನನ್ನು ಸುಟ್ಟು ಬಿಡಲಿ ಅಂಥೇಳಿ ಬೇಡ್ಕೊಳ್ಬೇಕು. ನಂತರ ನಾಸಿಕ ಅಂದರೆ ಮೂಗನ್ನು ಬಲಗೈಯಿಂದ ಬಲಭಾಗವನ್ನು ಮುಚ್ಕೋಬೇಕು. ಎಡಭಾಗದಿಂದ ಉಸಿರನ್ನು ಹೊರಗೆ ಹಾಕಬೇಕು. ಅಂದರೆ ಉಸಿರಿನಿಂದ ಹೊರಗೆ ಹಾಕಿದ ಮೇಲೆ ಬಲಗೈಯನ್ನು ತಲೆ ಮೇಲೆ ಇಟ್ಕೊಳ್ಬೇಕು. ತಲೆಯಲ್ಲಿ ವೃತ್ತಾಕಾರದ ಮಂಡಲ ಅದ ಅಂತ ಹೇಳ್ತೀವಿ. ಅಂದರೆ ಅದು ವರುಣ ಮಂಡಲ. ವರ್ತುಲ ಮಂಡಲದಲ್ಲಿ ವರ್ಣಾಂತರ್ಯಾಮಿಯಾದಂಥ ವಾಸುದೇವ ಇದ್ದಾನೆ. ನಮ್ಮ ತಲೆಯಲ್ಲಿ ವರ್ಣರೂಪ ನಾವು ಹೇಳ್ತೀವಿ. ಗಂಗೆ ಇರ್ತಾಳೆ, ಗಂಗೆ ಜೊತೆ ವರುಣ ದೇವರು ಇರ್ತಾರೆ. ಅದಕ್ಕೆ ತಲೆಯಲ್ಲಿ ವರ್ತುಲ ಮಂಡಲ ಅಂದರೆ ಒಂದು ಸರ್ಕಲ್ ಇರ್ತದೆ. ಆ ಸರ್ಕಲ್ನಲ್ಲಿ ವಾಸುದೇವ ನೆಲೆಸಿರ್ತಾನೆ. ಅದಕ್ಕಾಗಿ ಆ ವರುಣ ಬೀಜವಾದಂಥ ವಂ ಮಂತ್ರದಿಂದ ಅಲ್ಲಿ ಪ್ರತಿಪಾದ್ಯನಾಗಿದ್ದಾನೆ ಅಂಥೇಳಿ ಶಾಸ್ತ್ರ ಹೇಳ್ತದೆ. ಇಂತಹ ಭಗವಂತನನ್ನು ಓಂ ವಂ ಓಂ ಅಂಥೇಳಿ ಮತ್ತೆ 24 ಬಾರಿ ಜಪಿಸ್ಬೇಕು. ನಂತರ ಈ 24 ಬಾರಿ ನಾವು ಓಂ ವಂ ಓಂ ಅಂಥೇಳಿ ಜಪಿಸಿದ ಮೇಲೆ ಆ ಏನು ನಮ್ಮ ಒಂದು ಪಾಪ ಪುರುಷ ಹೊರಗೆ ಹೋಗಿರ್ತಾನಲ್ಲ ಅಲ್ಲಿ ಅಮೃತವನ್ನು ಸೃಜಿಸ್ತಾನಂತೆ. ಅದಕ್ಕಾಗಿ ನಮ್ಮ ದೇಹ ಶುದ್ಧ ಆಗ್ತದೆ. ಆಗ ಯಾವಾಗ ನಾವು ತಲೆ ಮೇಲೆ ಕೈಯನ್ನು ಇಟ್ಕೊಂಡು 24 ಬಾರಿ ಈ ಮಂತ್ರವನ್ನು ಜಪಿಸ್ತೇವೋ ಆಗ ನಮ್ಮಲ್ಲಿರುವಂಥ ಪಾಪ ಪುರುಷ ಪೂರ್ಣ ಹೊರಟು ಹೋಗಿ ಒಂದು ಪರಿಪೂರ್ಣತೆಯನ್ನು ಪಡಿತೇವೆ. ಈಗ ನಾವು ದೇವತಾ ಕಾರ್ಯಗಳನ್ನು ಮಾಡಿರ್ಬೋದು, ಯಾವುದೇ ಧಾರ್ಮಿಕ ಕಾರ್ಯಗಳಾಗಿರ್ಬೋದು, ಯಾವುದೇ ಪೂಜೆ ಪುನಸ್ಕಾರಗಳಿಗೆ ನಾವು ಈಗ ಅಣಿಯಾಗಿದ್ದೇವೆ. ಪೂರ್ಣವಾಗಿ ಭಗವಂತನಲ್ಲಿ ಮನಸ್ಸು ಕೊಟ್ಟು ಪೂಜೆಯನ್ನು ಮಾಡಿದಾಗ ನಮ್ಮ ಪೂರ್ಣ ಪೂಜಾ ಫಲ ನಮಗೆ ದೊರಕ್ತದೆ. ಈ ರೀತಿಯಾಗಿ ಭಗವಂತನಲ್ಲಿ ನಾವು ನಿತ್ಯವೂ ಮಾಡಬೇಕು. ನಮ್ಮಲ್ಲಿರುವಂಥ ಪಾಪ ಪುರುಷನನ್ನು ನಿತ್ಯ ನಾವು ಹೊರಗೆ ಹಾಕ್ತಾ ಇದ್ದ ಹಾಗೆ ನಮ್ಮಲ್ಲಿ ತಾನಾಗಿಯೇ ಎಲ್ಲ ಶುಭಗಳು ಬಂದು ನೆಲೆಸಲಿಕ್ಕೆ ಶುರು ಮಾಡ್ತವೆ. ಯಾವಾಗ ಪಾಪ ಪುರುಷ ಹೋಗ್ತಾನೋ ಆ ಲಕ್ಷ್ಮಿ ಹೊರಟು ಹೋಗ್ತಾಳೆ, ನಮ್ಮಲ್ಲಿರುವಂಥ ಅಧರ್ಮ ಹೊರಟು ಹೋಗ್ತದೆ, ಕೆಟ್ಟ ಮನಸ್ಸು ಹೊರಟು ಹೋಗ್ತದೆ. ಈ ರೀತಿಯಾಗಿ ನಿತ್ಯ
ಪೂಜೆ ಸ್ನಾನ ಮಾಡಿ ಬಂದ ತಕ್ಷಣ ಈ ರೀತಿಯಾಗಿ ಪಾಪಪುರುಷನನ್ನು ಹೊರಗೆ ಹಾಕಬೇಕು. ಈ ರೀತಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟೇನಿ ಮತ್ತು ಸರಿಯಾಗಿ ತಿಳಿಸ್ಕೊಟ್ಟೇನಿ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.